ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಎಫೆಸದವರಿಗೆ ಬರೆದ ಪತ್ರಿಕೆ, ದಿ ಬುಕ್ ಆಫ್ ಎಫೇಷಿಯನ್ಸ್ ಚಾಪ್ಟರ್ 6, 6ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಮಗೆ ಜಯಕರವಾದ ಜೀವನದ 16 ರಹಸ್ಯಗಳನ್ನು ನೋಡಿಕೊಳ್ಳಬಹುದು. 16 ಸೀಕ್ರೆಟ್ಸ್ ಆಫ್ ವಿಕ್ಟೋರಿಯಸ್ ಲೈಫ್. ವಿಜಯ ಜೀವನದ 16 ರಹಸ್ಯಗಳು. ಭೂಮಿಯಲ್ಲಿ ನಾವುಗಳು ಜೀವನ ಮಾಡ್ತಿದ್ದೇವೆ. ಅದರ ದೇವರ ಚಿತ್ತ ಏನಂತ ಹೇಳಿದರೆ, ನಾವು ವಿಜಯಕರವಾದ ಜೀವನ, ಜಯಕರವಾದ ಜೀವನ. ಹಾಗಾದರೆ ಜಯಕರವಾದ ಜೀವನವನ್ನು ನಾವು ಜೀವಿಸಬೇಕಾದರೆ ಮೊದಲನೇ ರಹಸ್ಯ, 16 ರಹಸ್ಯಗಳೇ. ಅದರಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳಿದರೆ, ಸನ್ಮಾನಿಸುವುದು. ಆನರಿಂಗ್. ಸನ್ಮಾನ ಅಂತ ಹೇಳಿದರೆ ಗೌರವಿಸುವುದು. ಅದು ಪ್ರತ್ಯೇಕವಾಗಿ ಇಲ್ಲಿ ಮಕ್ಕಳೇ, ನೀವು ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ಇದು ನ್ಯಾಯವಾದದ್ದು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಹೌದು, ಈ ಸನ್ಮಾನಿಸಬೇಕು ಎಂಬಂಥದ್ದು ಮಕ್ಕಳಿಗೆ ದೇವರು ಕೊಟ್ಟಂಥ ಒಂದು ವಾಕ್ಯ, ಆಜ್ಞೆ. ಅದೇ ಸಂದರ್ಭದಲ್ಲಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ನಾಯಕರನ್ನು ಸನ್ಮಾನಿಸುವುದರ ಬಗ್ಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಒಬ್ಬರನ್ನೊಬ್ಬರು ಸನ್ಮಾನಿಸಿರಿ ಎಂಬುದಾಗಿ ಹೇಳಲಾಗಿದೆ. ಮತ್ತು ಈ ಸನ್ಮಾನಿಸುವಂಥ ಒಂದು ಅನುಭವ ಬಹು ಪ್ರಾಮುಖ್ಯವಾದಂಥ ಒಂದು ಅನುಭವವಾಗಿದೆ. ಯಾಕಂತ ಹೇಳಿದರೆ, ಜಯಕರವಾದ ಜೀವನವನ್ನು ನಾವು ಜೀವಿಸಬೇಕಾದರೆ ಆ ಸನ್ಮಾನಿಸುವಂಥ ಆ ಒಂದು ಮನೋಭಾವನೆ ಮೊದಲನೇ ರಹಸ್ಯವಾಗಿರ್ತದೆ. ಎರಡನೇದಾಗಿ ನಾವು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡುವಾಗ, ನಿಮ್ಮ ಮಕ್ಕಳನ್ನು ಸಿಟ್ಟಿಗಬ್ಬಿಸದೆ ಕರ್ತನ ಶಿಸ್ತಿನಲ್ಲಿಯೂ ಉಪದೇಶದಲ್ಲಿಯೂ ಅವರನ್ನು ಬೆಳೆಸಿರಿ. ಹಾಗಾದರೆ ಇದರಲ್ಲಿ ಒಂದು ಮಾತು ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ಜಯಕರವಾದ ಜೀವನದ 2ನೇ ರಹಸ್ಯ ವಾಕ್ಯ. ಹೌದು, ವಾಕ್ಯ ನಮಗಿರುವಾಗ ಏನಾಗ್ತದೆ, ಆ ವಾಕ್ಯ ನಮಗೆ ಜಯವನ್ನು ನೀಡುವಂಥದ್ದಾಗ್ತದೆ. ಈ ವಾಕ್ಯದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದಾಗ, ಮೊನ್ನೆ ಒಬ್ಬ ದೇವರ ಸೇವಕರು ಸ್ವಾಮಿ ಚಲದುರೆ ಅವರು ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದ್ರೆ, ವಾಕ್ಯಕ್ಕೆ ಬೆಳಗಿಂದ ಸಾಯಂಕಾಲದವರೆಗೆ ಅವರು ವಾಕ್ಯಕ್ಕೆ ಹೆಚ್ಚು ಸಮಯವನ್ನು, ಮಹತ್ವವನ್ನು, ಧ್ಯಾನವನ್ನು, ಅಧ್ಯಯನವನ್ನು ಮಾಡಿಕೊಳ್ತಾ ಇರುವುದರಿಂದ ಆಗುವಂಥದ್ದು ಏನಂತ ಹೇಳಿದರೆ, ವಾಕ್ಯ ತುಂಬಿ ಹೋಗಿದೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, ವಾಕ್ಯ ತುಂಬಿ ಇರಬೇಕು ಅಂತ ಹೇಳಿಬಿಟ್ಟು, ಸಮೃದ್ಧಿಯಾಗಿರಬೇಕು. ಸಮೃದ್ಧವಾದ ಜೀವನದ ಬಗ್ಗೆ ನಾವು ಕೇಳಿದ್ದೀವಲ್ಲ, ಆ ರೀತಿಯಾಗಿ ಸಮೃದ್ಧವಾದಂಥ ಅಥವಾ ಸಮೃದ್ಧಿಯಾಗಿ ವಾಕ್ಯ ನಮ್ಮಲ್ಲಿ ತುಂಬಿರಬೇಕು. ಇದು ಜಯ ಜೀವನದ ರಹಸ್ಯ. ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಸೈತಾನನ್ನು ಜಯಿಸಿದ್ದು ವಾಕ್ಯದಿಂದ ಎಂಬುದಾಗಿ. ಆದ ಕಾರಣ ವಾಕ್ಯದ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಮತ್ತು 3ನೇ ರಹಸ್ಯ ಏನಂದರೆ, ವಿಧೇಯತೆ. ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 5ನೇ ವಚನದಲ್ಲಿ ನೋಡುವಾಗ, ಸೇವಕರಿಗೆ ಹೇಳಿದಂಥ ಒಂದು ಮಾತು, ವಿಧೇಯರಾಗ್ರಿ ಅಂತ ಹೇಳ್ಬಿಟ್ಟು. ಈ ವಿಧೇಯತೆ ಹೇಗಿರಬೇಕಂದ್ರೆ, ಸರಳ ಹೃದಯದಿಂದ, ಕ್ರಿಸ್ತನಿಗೆಂದು, ಭಯದಿಂದ, ನಡುಗುತ್ತಾ. ನೋಡ್ರಿ, ವಿಧೇಯತೆಗೆ ಎಷ್ಟೆಲ್ಲ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು. ಕ್ರಿಸ್ತನಿಗೆಂದು ವಿಧೇಯತೆ, ಸರಳ ಹೃದಯದಿಂದ ವಿಧೇಯತೆ, ಭಯದಿಂದ ವಿಧೇಯತೆ, ನಡುಗುತ್ತಾ ವಿಧೇಯತೆ, ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದ ಕಾರಣ ನನ್ನ ಆಫೀಸ್ನಲ್ಲಿ ಅಥವಾ
ಒಬ್ಬ ಹಿರಿಯರಿಗೆ ಅಥವಾ ನಾಯಕರಿಗೆ ಅಥವಾ ಭಕ್ತಾದಿಗಳಿಗೆ ವಿಧೇಯರಾಗುವಂಥದ್ರ ಬಗ್ಗೆ ಮೂರನೇ ಒಂದು ರಹಸ್ಯವನ್ನು ನೋಡ್ತೇವೆ. ಈ ವಿಧೇಯತೆ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಜಯಕರ ಜೀವನದ ರಹಸ್ಯವಾಗಿದೆ. ನಾಲ್ಕನೇದಾಗಿ ಮನಪೂರ್ವಕವಾಗಿರುವುದು, ಹೋಲ್ ಹಾರ್ಟೆಡ್ನೆಸ್. ಅದನ್ನು ನಾವು 6ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರ ಚಿತ್ತವನ್ನು ಹೇಗೆ ಮಾಡಬೇಕಂದ್ರೆ ಮನಪೂರ್ವಕವಾಗಿ ಮಾಡುವಂಥದ್ದು, ಹೋಲ್ ಹಾರ್ಟೆಡ್ನೆಸ್. ಸ್ವಲ್ಪ ದೇವರ ಚಿತ್ತವನ್ನು ನಾನು ಮಾಡುವಂಥದ್ದಲ್ಲ, ಮನಪೂರ್ವಕವಾಗಿ ಅದನ್ನು ಮಾಡಬೇಕಂತ ದೇವರ ವಾಕ್ಯವು ಎಫೆಸದವರಿಗೆ ಬರೆದ ಪತ್ರಿಕೆ 6:6 ಬರೆದಿದೆ. ಅದು ಜಯಕರ ಜೀವನದ 4ನೇ ರಹಸ್ಯ. 5ನೇದಾಗಿ ಏನೇ ಮಾಡಿದರು ಹೇಗೆ ಮಾಡಬೇಕಂತ ಕೊಟ್ಟಿದ್ದಾರೆ. ಅದು ಕೂಡ ಜಯಕರವಾದ ಜೀವನದ ಮತ್ತೊಂದು ರಹಸ್ಯ ಅಂತ ಹೇಳ್ಬೋದು. 5ನೇ ರಹಸ್ಯ ಅದೇನೆಂದರೆ ಕರ್ತನಿಗೋಸ್ಕರವೇ ಎಂದು ಮಾಡುವಂಥದ್ದು, ಒಳ್ಳೆ ಮನಸ್ಸಿನಿಂದ ಏನೇ ಮಾಡಿದರೂ ಕರ್ತನಿಗೋಸ್ಕರವೇ ಅಂತ ಮಾಡುವಂಥದ್ದು. ಈ ಬಗ್ಗೆ ಕೊಲೊಸ್ಸೆ 3:17 ಕೂಡ ಕೊಡಲಾಗಿದೆ. ಆದರೆ ಇಲ್ಲಿ ನಾವು ನೋಡುವ ಕರ್ತನಿಗೋಸ್ಕರವೇ ಅಂತ ಹೇಳಿಬಿಟ್ಟು ನಾವು ಮಾಡುವಂಥದ್ದು. 6ನೇದಾಗಿ ಏನು ನೋಡ್ಕೊಳ್ತಾ ಇದ್ದೇವೆ ನಾವು ಅಂತ ಹೇಳ್ಬಿಟ್ಟು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದೇನಂತ ಹೇಳಿದರೆ ಜಯಕರವಾದ ಜೀವನದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ವಿಕ್ಟೋರಿಯಸ್ ಲೈಫ್. ಜಯಕರವಾದ ಜೀವನ ಜೀವಿಸಬೇಕಾದ್ರೆ ಈ ರಹಸ್ಯಗಳು 16 ರಹಸ್ಯಗಳು ಎಫೆಸ 6ರಲ್ಲಿದೆ. ಅದನ್ನು ಒಂದೊಂದಾಗಿ ನಾವು ಅನ್ವಯಿಸಿಕೊಳ್ಳುವಾಗ ಜಯ ನಿಶ್ಚಯ. ಇದರಲ್ಲಿ ಒಂದೊಂದಲ್ಲ, ಒಂದು ಮಾಡಿದರೆ ಕೂಡ ಜಯ ಎಷ್ಟೊಂದು ಸಿಗುವಂಥದ್ದಾಗಿದೆ, ಗ್ಯಾರಂಟಿ. ಆದರೆ 16 ಮಾಡಿದರೆ ಇನ್ನೇನಾಗಬೇಕಂದ್ರೆ 100ಕ್ಕೆ 100 ಜಯ. 6ನೇದಾಗಿ ಏನಂದರೆ ಕರ್ತನಿಂದ ಪ್ರತಿಫಲ ಹೊಂದುವೆ. ಹೀ ಈಸ್ ಎ ರಿವಾರ್ಡರ್. ಇದು ಹೇಗೆ ಜಯಕರವಾದ ಜೀವನದ ರಹಸ್ಯ ಅಂತ ನೋಡುವಾಗ ನಮಗೆ ದೇವರು ಪ್ರತಿಫಲವನ್ನು ಕೊಡ್ತಾನೆ. ಅದೇ ಒಂದು ಜಯವಾಗ್ತದೆ. ಯಾಕಂತ ಹೇಳಿದರೆ ದೇವರು ಪ್ರತಿಫಲವನ್ನು ಹೊಂದಿವೆ ಎಂದು ನೀವು ತಿಳಿದಿದ್ದೀರಿ ಅಂತ ಹೇಳ್ಬಿಟ್ಟು ನೋಡುವಾಗ ನಮ್ಮ ಕೆಲಸ, ನಮ್ಮ ಸೇವೆ ಅದು ವ್ಯರ್ಥವಲ್ಲ. ಇಟ್ಸ್ ನಾಟ್ ಎ ವೇಸ್ಟ್. ಅದು ದೇವರಿಂದ ಗೌರವಿಸುವಂಥದ್ದು. ಆ ಒಂದು ಸಂಗತಿ, ಆ ಒಂದು ತಿಳುವಳಿಕೆ, ಆ ಒಂದು ನಂಬಿಕೆ ಏನಂದರೆ ನಮಗೆ ಒಂದು ಮೋಟಿವೇಶನ್, ನಮಗೊಂದು ಪ್ರೇರಣೆ. ಯಾವ ರೀತಿಯಾಗಿ ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ ಅಂತ ಇರ್ತದೆ ಅಥವಾ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಒಂದು ಪ್ರೋತ್ಸಾಹ, ಯಶಸ್ವಿಗೆ ಒಂದು ಉತ್ತೇಜನ. ಆ ರೀತಿಯಾಗಿ ದೇವರು ಪ್ರತಿಫಲ ಕೊಡ್ತಾರೆ ಅಂತ ಹೇಳುವಂಥದ್ದು ಕೂಡ ಜಯಕರವಾದ ಜೀವನಕ್ಕೆ 6ನೇ ರಹಸ್ಯ. 7ನೇ ರಹಸ್ಯ ಏನಂತ ಹೇಳಿದರೆ 9ನೇ ವಚನದಲ್ಲಿ ಏನೇ ಕೂಡ ಮಾಡಿದರೆ ಬೆದರಿಸುವುದನ್ನು ಬಿಟ್ಟು ಬಿಡುವುದು. ಒಂದು ಸಾರಿ ನನ್ನ ಆತ್ಮೀಕ ನಾಯಕರು ಹೇಳಿದಂಥ ಮಾತು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಅವರು ಹೇಳಿದ್ದೇನೆಂದರೆ, ಕೆಲವು ಸಾರಿ ನಾನು ಯಾರನ್ನೂ ಬೆದರಿಸಲಿಲ್ಲ ಅಂತ ಒಬ್ಬ ನನ್ನ ಸ್ನೇಹಿತರು ಅವ್ರಿಗೆ ಹೇಳಿದರು. ನಾನು ನಿಂತ್ಕೊಂಡಿದ್ದೆ. ಅವ್ರು ಹೇಳಿದಾಗ ನನ್ನ ಆತ್ಮಿಕ ನಾಯಕರು ಅವ್ರಿಗೆ ಹೇಳಿದ ಮಾತು ಇನ್ನೂ ನನಗೆ ಬರ್ತಿದೆ. ಅದೇನಂತಂದರೆ, ಯು ಕ್ಯಾನ್ ಥ್ರೆಟನ್ ಎ ಪರ್ಸನ್ ಬೈ ಯುವರ್ ಪರ್ಸನಾಲಿಟಿ. ಒಬ್ಬ ವ್ಯಕ್ತಿಯನ್ನು ನಿಮ್ಮ ವ್ಯಕ್ತಿತ್ವದ ಮುಖಾಂತರ ಬೆದರಿಸಬಹುದು ಅಂತ ಹೇಳಿಬಿಟ್ಟು. ಅಂದರೆ ನಮ್ಮ ಕಣ್ಣು, ನಮ್ಮ ಮುಖ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಇವುಗಳ ಮುಖಾಂತರವಾಗಿ ಒಂದು ಬೆದರಿಕೆಯ ವಾತಾವರಣವನ್ನು ನಾವು ರೂಪಿಸಬಹುದು. ದೇವರು ಈ ವಾಕ್ಯದಲ್ಲಿ ಹೇಳುವಂಥ ಮಾತು ಏನಂತ ಹೇಳಿದರೆ, ದೇವರು ಪಕ್ಷಪಾತವಿಲ್ಲ. ದೇವ್ರ ಮುಂದೆ ನಾವು ನಿಂತ್ಕೊಳ್ಬೇಕು. ನಮ್ಮ ಮುಂದೆ ನಿಂತ್ಕೊಳ್ಳುವಾಗ ಕೆಲವರು ನಮ್ಮ ವಿಷಯದಲ್ಲಿ ಹೆದರೋದಾದರೆ
ಬೆದರಿಕೆ ಹೊಂದೋದಾದರೆ ನಾವು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು, ನಾನು ನೆನಪಿನಲ್ಲಿ ಇಟ್ಕೋಬೇಕು, ಒಂದಿನ ನಾನು ದೇವರ ಮುಂದೆ ನಿಲ್ತೇನೆ. ಆಗ ದೇವರ ಮುಂದೆ ದೇವರು ಪಕ್ಷಪಾತವಿಲ್ಲದೆ ಇರುವ ಯಜಮಾನನಂತ ನಾನು ತಿಳ್ಕೊಳ್ಬೇಕು. ಯಾಕಂದರೆ ನಾನು ಇಂದು ಸಣ್ಣ ಪುಟ್ಟ ಅಧಿಕಾರ ನನಗಿರಬಹುದು ಭೂಲೋಕದಲ್ಲಿ, ಆದರೆ ದೇವರ ಅಧಿಕಾರದ ಮುಂದೆ ನಾವು ನಿಲ್ಲಬೇಕಾಗ್ತದೆ ಎಂಬುದನ್ನು ನೆನಪು ಮಾಡಿಕೊಳ್ರಿ ಅಂತ. ಅದು ಆತ್ಮಿಕ ಜೀವನದ 7ನೇ ರಹಸ್ಯ. 8ನೇದಾಗಿ 10ನೇ ವಚನದಲ್ಲಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 10ನೇ ವಚನದಲ್ಲಿ ಕರ್ತನಲ್ಲಿ ಬಲವಾಗಿರ್ರಿ ಅಂತ ಹೇಳ್ಬಿಟ್ಟು, ಕರ್ತನಲ್ಲಿ ಮತ್ತು ಆತನ ಪರಾಕ್ರಮವಾದ ಶಕ್ತಿಯಲ್ಲಿ ಬಲಗೊಳ್ಳಿರಿ. ಡಬಲ್ ಬಲ, ಕರ್ತನಲ್ಲಿ ಬಲ, ಕರ್ತನ ಶಕ್ತಿಯಲ್ಲಿ ಬಲ. ಆ ರೀತಿಯಾಗಿ ಹೊಂದಿದ ಮೇಲೆ ಜಯ ನಿಶ್ಚಯ. ಯಾಕಂತ ಹೇಳಿದರೆ ಇವೆಲ್ಲ ಆತ್ಮಿಕ ಜಯಕ್ಕೆ ಆತ್ಮಿಕ ರಹಸ್ಯಗಳಾಗಿರ್ತವೆ. ಬೀಯಿಂಗ್ ಸ್ಟ್ರಾಂಗ್ ಇನ್ ದ ಲಾರ್ಡ್ ಆ್ಯಂಡ್ ಇನ್ ಹಿಸ್ ಮೈಟ್. ಇನ್ನೊಂದು ವಿಷಯ 11ನೇ ವಚನದಲ್ಲಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ. ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ವಿ ಅಂದರೆ, ನಾವು ನೋಡಿಕೊಳ್ತಾ ಇರುವಂಥದ್ದು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ ಜಯಕರವಾದ ಜೀವನದ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. 16 ಸೀಕ್ರೆಟ್ಸ್ ಆಫ್ ವಿಕ್ಟೋರಿಯಸ್ ಲೈಫ್. ವಿಕ್ಟೋರಿಯಸ್ ಲೈಫ್ ಅಂತ ಹೇಳುವಾಗ, ಜಯಕರವಾದ ಜೀವನ ಅಂತ ಹೇಳುವಾಗ, ಆತ್ಮೀಕವಾದ ಜಯಕರವಾದ ಜೀವನ, ಆತ್ಮೀಕ ಜಯಕರ ಜೀವನ, ಸ್ಪಿರಿಚುವಲಿ ವಿಕ್ಟೋರಿಯಸ್ ಲೈಫ್. ಇದು ಒಂದು ಕ್ರೀಡಾದಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಅಥವಾ ಒಂದು ಸ್ಪರ್ಧೆಯಲ್ಲಿರುವಂಥ ಜಯ ಅಲ್ಲ, ಜೀವನದ ಜಯವೂ ಅಲ್ಲ. ಒಂದು ರೀತಿಯಿಂದ ಜೀವನದ ಜಯ ಅಂತ ಹೇಳ್ಬೋದು, ಆದರೆ ಜೀವನದ ಆತ್ಮೀಕ ಜಯ, ದೇವರ ದೃಷ್ಟಿಯ ಪ್ರಕಾರವಾಗಿರುವಂಥ ಜಯ. ಮಾನವರ ದೃಷ್ಟಿಯಲ್ಲಿ ಇದು ಜಯ ಅದು ಜಯ ಅಂತಿದೆ, ತಪ್ಪೇನಿಲ್ಲ. ಆದರೆ ಇಲ್ಲಿ ದೇವರು ಬಯಸುವಂಥದ್ದು ಆತ್ಮೀಕ ಜಯ. ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ಮುಂದೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ, ಜಯದ ರಹಸ್ಯ 9ನೇದು ಏನಂತ ಹೇಳಿಬಿಟ್ಟು ನೋಡುವಾಗ, ಸರ್ವಾಯುಧಗಳನ್ನು ಧರಿಸಿಕೊಳ್ಳುವುದು. putting on the whole armor of God. ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವುದು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 11ನೇ ವಚನ. ಸರ್ವಾಯುಧಗಳನ್ನು ಧರಿಸಿಕೊಳ್ಳುವುದು. ಯಾವುದ್ಯಾವುದಂತ ನಾವು ನೋಡಿಕೊಳ್ಳೋಣ, ಒಂದೊಂದಾಗಿ ನಾವು ನೋಡಲಿಕ್ಕಿದೆ. 14ನೇ ವಚನ ಎಫೆಸದವರಿಗೆ ಬರೆದ ಪತ್ರಿಕೆ 6:14 ಮೊಟ್ಟ ಮೊದಲನೆಯದು ಸತ್ಯ. ಸತ್ಯ ಅದು ಒಂದು ನಡುಕಟ್ಟಿಗೆ ಹೋಲಿಕೆಯಾಗಿದೆ. ಆ ಸತ್ಯವನ್ನು ಧರಿಸಿಕೊಳ್ಳುವಂಥದ್ದು. ಯಾವ ರೀತಿಯಾಗಿ ಇಂದು ನಾವು ಒಂದು ಬೆಲ್ಟ್ ಹಾಕ್ಕೊಂಡಿರ್ತೀವಲ್ಲ, ಆ ರೀತಿಯಾಗಿ ಅದು ಒಳ್ಳೆಯ ಉದಾಹರಣೆ ಅಲ್ಲ, ಆದರೂ ಕೂಡ ಸತ್ಯವು ನಮಗೆ ಜಯವನ್ನು ತರುವಂಥದ್ದು. ಸತ್ಯ ಅಂತ ಹೇಳಿದರೆ 2 + 2 = 4. ಅದು ಒಂದು ವಿಧವಾದ ಸತ್ಯನೇ, ಆದರೆ ಅದು ನಿಜತ್ವ. ಇಟ್ಸ್ ರಿಯಲ್, ಇಟ್ಸ್ ಎ ಫ್ಯಾಕ್ಟ್, ಸತ್ಯಾಂಶ ಅದು. ಆದರೆ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ದೈವಿಕವಾದ ಸತ್ಯ. ಅದು ನಮಗೆ ಜಯವನ್ನು ಕೊಡ್ತದೆ. ಅನಂತರ ಅದೇ 14ನೇ ವಚನ ಎಫೆಸ 6:14 ವಚನದಲ್ಲಿ 11ನೇ ರಹಸ್ಯ ಅದೇನೆಂದರೆ ನೀತಿ ಎಂಬ ಕವಚ. ಇದು ಆತ್ಮಿಕ ಯುದ್ಧದಲ್ಲಿ ಆತ್ಮಿಕ ಜಯವನ್ನು ತರುವಂತೆ ನಾವು ಧರಿಸಿಕೊಳ್ತಕ್ಕಂಥ ನೀತಿ. ಅದು ಆ ಮೂಲಕ ನಮಗೆ ಜಯ ನಿಶ್ಚಯ. 15ನೇ ವಚನದಲ್ಲಿ ಇನ್ನೊಂದು ಆಯುಧ ಇದೆ, ಸರ್ವಾಯುಧ. ಎಲ್ಲ ಆಯುಧ ಅಂತ
ಹೇಳಲಾಗಿದೆ. ಅದರಲ್ಲಿ ಸಮಾಧಾನದ ಸುವಾರ್ತೆಯ ಸಿದ್ಧತೆ, ಸಮಾಧಾನದ ಒಂದು ಆಯುಧ. ಹಾಗಾದರೆ ಸಮಾಧಾನ ಅದನ್ನು ಪಾದರಕ್ಷೆ ಅಂತ ಹೇಳ್ಬಿಟ್ಟು ಹೋಲಿಕೆ ಮಾಡಲಾಗಿದೆ. ಆದ ಕಾರಣ ಸಮಾಧಾನ ಅಂತ ಹೇಳುವಾಗ ದೈವಿಕ ಸಮಾಧಾನ ನಮಗೆ ಆತ್ಮಿಕ ಜಯವನ್ನು ಕೊಡುವಂಥದ್ದಾಗಿದೆ. ಮತ್ತು 16ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಿದ್ದೀವಿ ಅಂದರೆ, ಜಯಕರವಾದ ಜೀವನಕ್ಕೆ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ವಿಕ್ಟೋರಿಯಸ್ ಲೈಫ್. ಅದರಲ್ಲಿ 16ನೇ ವಚನದಲ್ಲಿ ನಾವು ನೋಡುವಾಗ 13ನೇ ರಹಸ್ಯ ಯಾವುದಂದರೆ ಫೇತ್, ನಂಬಿಕೆ. ಈ ನಂಬಿಕೆಗೆ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದರೆ, ಗುರಾಣಿಗೆ. ಯುದ್ಧ ಮಾಡುವಾಗ ಗುರಾಣಿ ಇಟ್ಕೊಂಡಿರ್ತೀವಲ್ಲ, ಅಂಥ ಸಂದರ್ಭದಲ್ಲಿ ವೈರಿ ಅಗ್ನಿಬಾಣಗಳನ್ನು ಎಸೆಯುವಾಗ ಏನಾಗ್ತದೆ, ವಿಶ್ವಾಸ ಅದನ್ನು ತಡೆಗಟ್ತದೆ, ಅದರ ಮೇಲೆ ಜಯ ಹೊಂದ್ತದೆ. ಇವೆಲ್ಲ ಒಂದೊಂದು ಜಯಗಳು ನಮಗೆ ದೊಡ್ಡ ಜಯವನ್ನು ಕೊಡುವಂಥದ್ದಾಗ್ತದೆ. ಆದರೆ ಈ ಜಯಕ್ಕಾಗಿ ನಾವು ಹೋರಾಡಬೇಕಾಗಿಲ್ಲ ಒಂದು ರೀತಿಯಿಂದ. ಯಾಕಂದರೆ ಜಯವನ್ನು ನಮ್ಮ ಕರ್ತನಾದ ಯೇಸು ಆಗಿದೆ. ಆದರೂ ಕೂಡ ಆತನು ಜಯವನ್ನು ಸಂಪಾದಿಸಿಕೊಂಡಿದ್ದಾನೆ. ನಾನು ಇಷ್ಟ ಬಂದ ಹಾಗೆ ಜೀವಿಸ್ತೀನಿ ಎಂಬುದಾಗಿ ನಾವು ಇರಬಾರ್ದು. ನಾವು ಕೂಡ ದೇವರು ಕೊಡುವಂಥ ಸರ್ವಾಯುಧಗಳನ್ನು ಅನುದಿನ ಜೀವನದಲ್ಲಿ ಧರಿಸಿಕೊಳ್ಬೇಕಂತ ದೇವರಾತ್ಮನ ಒಂದು ಬಯಕೆ. ಅನಂತರ ನಾವು ನೋಡುವಾಗ ರಕ್ಷಣೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 17ನೇ ವಚನದಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣ, ಯಾವ ರೀತಿಯಾಗಿ ಹೆಲ್ಮೆಟ್ ಹಾಕ್ಕೊಂಡು ನಾವು ಗಾಡಿ ಓಡಿಸ್ತೇವೆ. ನ್ಯೂಸ್ ಪೇಪರ್ನಲ್ಲಿ ನಾನು ಓದಿದ ನೆನಪಿದೆ. ಅದೇನಂತ ಹೇಳಿದ್ರೆ, ಕೆಲವರು ಹೆಲ್ಮೆಟ್ ಇಲ್ಲದೆ ಮೃತಪಟ್ಟರು ಎಂಬುದಾಗಿ. ಇನ್ನೊಂದು ವಿಚಿತ್ರವಾದ ಘಟನೆ ಒಂದು ಸಾರಿ ಓದಿದ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದ್ರೆ, ಹೆಲ್ಮೆಟ್ ಇತ್ತಂತೆ, ಆದರೆ ಕೈಯಲ್ಲಿ ಇಟ್ಕೊಂಡಿದ್ರಂತೆ, ಅವರು ಧರಿಸಿಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು. ಸರಿ, ಆನಂತರ 17ನೇ ವಚನದಲ್ಲಿ ವಾಕ್ಯವೆಂಬ ಆತ್ಮನ ಖಡ್ಗ. ಈಗಾಗಲೇ ವಾಕ್ಯದ ಬಗ್ಗೆ 4ನೇ ವಚನದಲ್ಲಿ ಉಪದೇಶ ಎಂಬುದಾಗಿ ಹೇಳಲಾಗಿದೆ. ಅದು ಪ್ರತ್ಯೇಕವಾಗಿ ಮಕ್ಕಳ ವಿಷಯದಲ್ಲಿ ಕೊಡಲಾಗಿದೆ. ಆದರೆ ಇಲ್ಲಿ ಹುದುವಾಗಿ 17ನೇ ವಚನ ವಾಕ್ಯವೆಂಬ ಆತ್ಮನ ಖಡ್ಗ. ಅಂದರೆ ವಾಕ್ಯವು ಆಯುಧವಾಗಿ, ಅಲ್ಲಿ ಆಹಾರವಾಗಿ ವಾಕ್ಯ, ಅಲ್ಲಿ ಬೆಳವಣಿಗಾಗಿ, ಅಲ್ಲಿ ಪೋಷಣೆಗಾಗಿ, ಇಲ್ಲಿ ಯುದ್ಧಕ್ಕಾಗಿ ವಾಕ್ಯದ ವಿವಿಧ ರೀತಿಯ ಕಾರ್ಯಗಳು. ಅದರಲ್ಲಿ ಇದು ಖಡ್ಗ ಅಂತೆ, ಆತ್ಮನ ಖಡ್ಗ. 16ನೇ ಒಂದು ರಹಸ್ಯ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಜಯಕರವಾದ ಆತ್ಮಿಕ ಜೀವನದ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. 16ನೇ ರಹಸ್ಯ ಯಾವುದಂತೇಳಿ ನಾವು ನೋಡುವಾಗ, ಪವಿತ್ರಾತ್ಮನಲ್ಲಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಪ್ರಾರ್ಥಿಸಿರಿ, ಪೂರ್ಣ ಚಿತ್ತರಾಗಿ ಪರಿಶುದ್ಧರೆಲ್ಲರಿಗಾಗಿ ವಿಜ್ಞಾಪನೆ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು 17 ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17, 18, 19 ವಚನಗಳಲ್ಲಿ ಪ್ರಾರ್ಥನೆ ಎಂಬ ಆಯುಧಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿದೆ. ಹೌದು, ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ, ವಿಜ್ಞಾಪನೆ ಮಾಡುವಾಗ, ಪವಿತ್ರಾತ್ಮನಿಂದ ಮಾಡುವಾಗ, ಪರಿಶುದ್ಧರೆಲ್ಲರಿಗಾಗಿ ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ, ಆವಾಗ ಜಯ ನಮ್ಮದಾಗ್ತದೆ. ವಿಲ್ ಗೆಟ್ ವಿಕ್ಟ್ರಿ. ಆ ರೀತಿಯಾಗಿ ಜಯ ಪಡೆದಂಥ ಒಬ್ಬರಿಬ್ಬರ ಉದಾಹರಣೆ ಪೌಲನು 21ನೇ ವಚನದಲ್ಲಿ ತುಕೀಕನು ಅಂತ ಹೇಳ್ಬಿಟ್ಟು, ನಂಬಿಗಸ್ತನು, ಆತನು ಉತ್ತೇಜಿಸುವಂಥವನು ಎಂಬುದಾಗಿ ಹೇಳಲಾಗಿದೆ. ಈ ರೀತಿಯಾಗಿ ನಾವು
ಭೂಲೋಕದಲ್ಲಿ ಜಯಕರವಾದ ಸಂಪೂರ್ಣ ಜಯವನ್ನು ನಾವು ಹೊಂದಬೇಕಾದರೆ, ಟೋಟಲ್ ವಿಕ್ಟ್ರಿ, ಯೇಸು ಸ್ವಾಮಿ ನಮಗಾಗಿ ಜಯವನ್ನು ಗಳಿಸಿದರೂ ಆ ಜಯವನ್ನು ನಮ್ಮದಾಗಿಸಿಕೊಳ್ಳಬೇಕಾದರೆ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು 16 ರಹಸ್ಯಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿದೆವು. ಹೌದು, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ 16 ಆತ್ಮಿಕ ರಹಸ್ಯಗಳನ್ನು, ಅಂದರೆ ಜಯಕರವಾದ ಜೀವನಕ್ಕೆ 16 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮಿಕ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.